ಗಂಗಾಧರ ಮೂರ್ತಿಯವರೇ, ದೇವೇಗೌಡರಿಗೆ ಪ್ರಧಾನಿ ಆಫರನ್ನು ಕೊಟ್ಟರೆ ಹೋಗ್ತಿರೋ? ನಿಮ್ಗೆ ಒಳ್ಳೆ ಆಫರ್ ಕೊಡ್ತಾ ಇದ್ದಾರೆ. ಕೊಟ್ಟಿದ್ವು, ಹಿಂದೆನೂ ಕೊಟ್ಟಿದ್ವಲ್ಲ. ಅಲ್ಲಿ ಹಿಂದೆನೂ ಕೊಟ್ಟಿದ್ರು, ಆಮೇಲೆ ಕೆಳಗೂ ಇಳಿಸಿದ್ರು. ಇಳಿಸೋಕ್ಕೂ ಬರುತ್ತೆ. ಈ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಜನತಾ ದಳದ ಜನತಾ ಪರಿವಾರದ 6 ಜನ ಪ್ರಧಾನಮಂತ್ರಿಗಳನ್ನ ಕೆಳಗಿಳಿಸಿದೆ. ಒಂದು ಮೊರಾರ್ಜಿ ದೇಸಾಯಿ, ಚರಣ್ ಸಿಂಗ್, ದೇವೇಗೌಡರು, ಚಂದ್ರಶೇಖರ್, ಐ.ಕೆ. ಗುಜರಾಲ್. ಹೇಳಿ ಯಾವ ಕಾರಣಕ್ಕೆ ಇಳಿಸಿದ್ರಿ ಅಂತ? ಭ್ರಷ್ಟಾಚಾರಿಗಳ, ಅಥವಾ ಈ ದೇಶವನ್ನೇನಾದ್ರು ದೇಶದ್ರೋಹಿ ಕೆಲಸ ಮಾಡಿದ್ರಾ, ಅಥವಾ ಅವ್ರೇನಾದರೂ ಯಾವುದನ್ನ ಸ್ಕ್ಯಾಮಲ್ಲೇನ ಸಿಕ್ಕಾಕೊಂಡಿದ್ರಾ? 6 ಜನದ ಹೆಸರು ಹೇಳ್ತೀನಿ ನಾನು. 6 ಜನದ ಇತಿಹಾಸ ತೆಗೀರಿ. ಅವರಿದ್ದಂಥ ಸ್ವಲ್ಪ ದಿವಸಗಳಲ್ಲಿ 10 ತಿಂಗಳು, 15 ತಿಂಗಳು, 20 ತಿಂಗಳು ಇದ್ರೋ ಏನೋ, ಅಷ್ಟು ತಿಂಗಳಲ್ಲಿ ಸಾಧ್ಯವಾದಷ್ಟು ಇಡೀ ದೇಶ ನೆನಪಿಸ್ಕೊಳ್ಳೋಂಥ ಕೆಲಸ ಮಾಡೋಗಿದ್ದಾರೆ ಎಲ್ಲರೂ. ನಾನು ದೇವೇಗೌಡರು ಒಬ್ಬರ ಬಗ್ಗೆನೇ ಹೇಳಲ್ಲ. ದೇವೇಗೌಡರದು ಯಾರ್ಯಾರು ಏನೇನು ಮಾಡಿದ್ದಾರೆ, ಅದರಲ್ಲೂ ಕರ್ನಾಟಕಕ್ಕೆ ಏನೇನು ಮಾಡಿದ್ದಾರೆ ಇಡೀ ದೇಶಕ್ಕೆ ಗೊತ್ತಿದೆ. ಮೋದಿಯವರು ದೇವೇಗೌಡರನ್ನ ಯಾಕೆ ಪ್ರೀತಿ ಮಾಡ್ತಾರೆ, ಯಾಕೆ ಗೌರವ ಕೊಡ್ತಾರೆ ಅಂತಂದರೆ, ಅವ್ರು 10 ತಿಂಗಳು ಮಾಡಿರ್ತಕ್ಕಂಥ ಕೆಲಸವನ್ನು ಪ್ರಧಾನಮಂತ್ರಿಯಾಗಿ ನೋಡ್ತಿದ್ದಾರೆ. 20 ವರ್ಷದ್ದು ನರ್ಮದಾ ಅಣೆಕಟ್ಟು ದೇವೇಗೌಡರು ಶಂಕುಸ್ಥಾಪನೆ ಮಾಡಿ ದುಡ್ಡಿಟ್ಟು ಬಂದದ್ದು. ಉದ್ಘಾಟನೆ ಮಾಡಿದ್ಯಾರು? ನರೇಂದ್ರ ಮೋದಿಯವರು. ಆ ಕಾರಣಕ್ಕೆ ಜ್ಞಾಪಿಸ್ಕೊತಾರೆ. ಒಬ್ಬ ವ್ಯಕ್ತಿ ಎಷ್ಟು ವರ್ಷ ಅಧಿಕಾರದಲ್ಲಿ ಇದ್ದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಆ ಇದ್ದಂಥ ಸಮಯದಲ್ಲಿ ಏನು ಈ ದೇಶಕ್ಕೆ ಕೆಲಸ ಮಾಡಿದ್ರು, ಜನಕ್ಕೆ ಏನು ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಅವ್ರು ಹೇಳಕ್ ಬಯಸ್ತಾ ಇರೋದು ನನ್ನ ಪ್ರಕಾರ ಅಧಿಕಾರ ಎಲ್ಲಿ ಸಿಗುತ್ತೆ ನೀವು ಆ ಕಡೆ ಹೇಳಿ. ಅದಕ್ಕೆ ಅಲ್ಲಿಗೆ ಬಂದೆ ಫಸ್ಟ್. ಯಾಕೆಂದ್ರೆ 6 ಜನದ ಇಳಿಸಿದ ಕೀರ್ತಿನ ದೇಶಕ್ಕೆ ಹೇಳ್ಬೇಕಲ್ಲ ನಾವು ಜನಕ್ಕೆ. ಕೀರ್ತಿ ಮತ್ತೆ ನಾವು ಪ್ರಧಾನಿ ಮಾಡಿದ್ವಿ ದೇವೇಗೌಡರನ್ನ, ಆಯ್ತು. ಈಗ ಮತ್ತೆ ಅನಿಲ್ ಅವ್ರ ಮುಖಾಂತರ ಸಿದ್ದರಾಮಯ್ಯನವ್ರು ಹೇಳಿ ಕಳ್ಸಿದ್ರು, ಡಿ.ಕೆ. ಶಿವಕುಮಾರ್ ಹೇಳಿ ಕಳ್ಸಿದ್ರೋ ಗೊತ್ತಿಲ್ಲ, ಪ್ರಧಾನಿ ಮಾಡ್ತೀವಿ ಬರ್ತೀರಾ ಅಂತ. ಸ್ವಾಮಿ, ಅಲ್ಲ, ಹೊರಗಿಂದನೇ ಬಿಡಿ. ನಿಮಿಷ, ಪ್ರಧಾನಮಂತ್ರಿ ಆಗೋಕ್ಕೆ ನಿಮ್ಮ ಸರ್ವೆಗಳು, ನಿಮ್ಮ ಇಂಟರ್ನಲ್ ಸರ್ವೆಗಳು ಫಸ್ಟ್ 50 ದಾಟ್ತೀರಾ ನೋಡಿ. 100 ಇಡೀ ದೇಶದಲ್ಲಿ 50 ದಾಟ್ತೀರಾ ನೋಡಿ. ಫಸ್ಟು ಪ್ರಧಾನಮಂತ್ರಿಯವರಾಗಿ ಎಲ್ಲರೂ ಹೇಳೋದೇನೆಂದ್ರೆ, ಅಧಿಕೃತವಾಗಿ ವಿರೋಧ ಪಕ್ಷವಾಗ್ಲಿಕ್ಕೂ ಲಾಯಕ್ಕಾಗದ ಅದಕ್ಕೆ ಪ್ರಯತ್ನ ಪಡ್ತಾ ಇಲ್ಲ ವಿರೋಧ ಪಕ್ಷ ಕಾಂಗ್ರೆಸ್, ಹಂಗಾಗಿದೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಪ್ರಯತ್ನ ಪಡಿ, ಆಮೇಲೆ ನಮ್ಮನ್ನು ಪ್ರಧಾನಿ ಮಾಡೋದು ಮತ್ತೊಂದೆಲ್ಲ ಗೊತ್ತು. ನೀವು ರಾತ್ರಿ ಬಂದು ಅಗ್ರಿಮೆಂಟ್ ಪೇಪರ್ ಬರ್ಕೊಟ್ಟು 5 ವರ್ಷ ಅಂತ ಹೇಳಿ ಹಿಂದಿನ ಬಾಗ್ಲಲ್ಲಿ ಕಾಲು ಎಳೆಯೋದು ನೋಡಿದ್ವಿ ನಾವು. ಈ ರಾಜ್ಯದಲ್ಲಿ ಅಂತವೆಲ್ಲ ನೋಡಿಲ್ವಾ ನಾವು? ಒಂದೇ ನಿಮಿಷ ಸೋತು ಸುಣ್ಣಾಗಿದ್ರಿ. 120 ಗೆದ್ದಂತ ಸಿದ್ದರಾಮಯ್ಯನವರು 2013ರಲ್ಲಿ ಇದೇ ಏನು ಭಾಗ್ಯಗಳ ಮೇಲೆ ಭಾಗ್ಯ ಕೊಟ್ಟಿದ್ರು ಅಂತ ಹೇಳಿ ಏನು 150 ಗೆಲ್ತೀವಿ ಅಂತ ಹೊರಟ್ರಿ. 65ಕ್ಕೆ ಬಂತ್ರಿ, 79ಕ್ಕೆ ಬಂದು ನಿಂತ್ರಿ. ನಮ್ಮನೆ ಬಾಗಿಲಿಗೆ ರಾತ್ರಿ ಓಡ್ ಬಂದ್ರಿ. ಡೆಲ್ಲಿ ನಾಯಕರು, ಸ್ಟೇಟ್ ನಾಯಕರು ಎಲ್ಲ ಸೇರ್ಕೊಂಡು ಕೈ ಕಟ್ಕೊಂಡು ನಿಂತಿದ್ರಿ ನಮ್ಮ ಮನೆ ಬಾಗಿಲಲ್ಲಿ, ದೇವೇಗೌಡರ ಮನೆ ಬಾಗಿಲಲ್ಲಿ. ಆಮೇಲೆ ಏನು ಮಾಡಿದ್ರಿ? 5 ವರ್ಷ ನೀವೇ ಮುಖ್ಯಮಂತ್ರಿ, ಕೋಮುವಾದಿಗಳನ್ನು ದೂರ ಇಕ್ಬೇಕು. ಎಲೆಕ್ಷನ್ಗಿನ್ನ ಮುಂಚೆ ಏನು ಹೇಳಿದ್ರಿ ನಮಗೆ? ಬಿಜೆಪಿಯ ಬಿ ಟೀಮ್ ಅಂತ ಗೊತ್ತಿದ್ಮೇಲೆ ನಮ್ಮನೆ ಬಾಗಿಲಿಗೆ ಯಾಕೆ ಬಂದ್ರಿ? ಅವತ್ತು ನೀವು ಉಳ್ಕೋಬೇಕಿತ್ತು, ಮುಳುಗೋಗ್ತಾ ಇದ್ರಿ, ಉಳ್ಕೋಬೇಕಿತ್ತು. ಆಗಲೇ ಭಾರತೀಯ ಜನತಾ ಪಾರ್ಟಿ ವಕ್ತಾರ ಹೇಳಿದ್ ಕರೆಕ್ಟು. ಕಾಂಗ್ರೆಸ್ ಪಾರ್ಟಿ ಆಗಲೇ ಹೇಳ್ತಿದ್ರು, ಈ ಶಂಕರ್ ಶೆಟ್ಟಿ ಅವರು ಹೇಳಿದ್ದು 80% BJP ಗೆದ್ದಾಯಿತು, ಚುನಾವಣೆ ಯಾಕೆ ಮಾಡ್ತೀರಿ ಅಂದರು. 1980ರಿಂದ 15 ವರ್ಷ ಈ ದೇಶವನ್ನು ಆಳಿದಂಥ ಇಂದಿರಾ ಗಾಂಧಿಯವರಿದ್ದಾಗ ಏನು ಹೇಳ್ತಿದ್ರಿ ನೀವು? ಕಾಂಗ್ರೆಸ್ಸು ಕತ್ತೆ ನಿಲ್ಸಿದ್ರು ಗೆಲ್ಲತ್ರಿ, ಗೆದ್ದಾಯಿತು ಅಂತಿದ್ರಿ. ಇವತ್ತು ನೀವು ಮೋದಿಯವರು ಇಂದಿರಾ ಗಾಂಧಿಯವರಿಗಿಂತ ಜಾಸ್ತಿ ಹವಾ ಇದೆ ಈ ದೇಶದಲ್ಲಿ. ಅಂತ ಸಂದರ್ಭದಲ್ಲಿ ಅಂತ ಸಂದರ್ಭದಲ್ಲಿ ಯಾವುದೇ ಪಾರ್ಟಿಯವರು ಅಲ್ಲದೆ ಇರೋ ಮಧ್ಯ ಸ್ಪೋಕ್ಸ್ ಪರ್ಸನ್ ಒಂದು ಕಾಮೆಂಟ್ ಮಾಡಿದ್ರು 80% ಅಂತ. ಸತ್ಯ ಅದು? ಸತ್ಯ ಅಲ್ಲ, ಸತ್ಯ ಅಲ್ಲ ಅದು, ಸತ್ಯ ಅಲ್ಲ ಅದು. ಪ್ರೂವ್ ಮಾಡಿ ಸತ್ಯ ಎಲ್ಲಿ ಅಂತ ಕೇಳಿ. ಈಗ ಒಂದೇ ನಿಮಿಷ ಮುಗಿಸ್ಬಿಡ್ತೀವಿ. ಅವ್ರು ಹೇಳಿ ಸತ್ಯ ಅನ್ನೋದು ಇನ್ನೊಂದು ಬೇರೆ. ಮತ್ತೆ ನೀವು ಸತ್ಯ ನೀವ್ ಹೇಳಿದಿರಲ್ಲ, ನೀವು ಸತ್ಯ ಅಲ್ಲ ಅಂತ ಅವ್ರು ಪ್ರೂವ್ ಮಾಡ್ತಾರೆ ಯಾವತ್ತು ಅಂದ್ರೆ ರಿಸಲ್ಟ್ ಬಂದಿದ್ದೀ ಸರ್. ಅಲ್ಲ, ಇವಾಗ ಹೇಳಿ. ಈಗ ಅವ್ರು ಹೇಳ್ತಿರೋದು 80%. ನಾನು ಹೇಳ್ತಾ ಇದ್ದೀನಿ, ಅದೇ ನಿಮ್ ಪರವಾಗಿ ಮಾತಾಡೋದು ನೀವು ಹೇಳಬೇಕು. ನಮ್ಮ ಪರವಾಗಿ ಏನು ಮಾತಾಡಿಲ್ಲ. ಶೆಟ್ರು ಮೊನ್ನೆ ಎಲೆಕ್ಷನ್ ಅಲ್ಲಿ, ಹೋದ ಎಲೆಕ್ಷನ್ MLA ಎಲೆಕ್ಷನ್ ಅಲ್ಲಿ ಪೂರ್ತಿ ಅಲ್ಲ, ನಾನು ಹೇಳ್ತಿರೋದು ದಂಡೀಲ್ ಅಂತ ಕೇಳಿದ್ದು. ದಂಡೀಲ್ ಅಂತ ಹೇಳಿದ್ದಕ್ಕೆ ಅಲ್ಲ, ನೀವು ಅನ್ಕೊಳ್ಳಿ, ಯುದ್ಧ ಭೂಮಿಗೆ ಹೋಗೋದಕ್ಕಿಂತ ಅಲ್ಲ, ಈಗ ತಾನೇ ಹೈಕೋರ್ಟ್ ಜಡ್ಜ್ ಭಾರತೀಯ ಜನತಾ ಪಾರ್ಟಿಗೆ ಸೇರಾಯ್ತು. ಈಗ ತಾನೇ ಜಸ್ಟ್ ಅದೇ ಭಾರತೀಯ ಜನತಾ ಪಾರ್ಟಿ ಯಾರ್ಯಾರು ವರ್ಡಿಕ್ ಕೊಟ್ಟಿದಾರಲ್ಲ, ರಂಜನ್ ಗೊಗಾಯ್ ಕೊಟ್ಟಿದಾರಲ್ಲ ವರ್ಡಿಕ್. ಅಲ್ಲ, ತಪ್ಪೇನಿಲ್ಲ, ಅದನ್ನ ಹೇಳ್ತಿರೋದು. ನಾಳೆ ದೇವೇಗೌಡರು ಪರ ವಿರೋಧ ಎರಡು ಕೊಟ್ಟಾಗ ನೀವು ನಂತರ ಬಂದು ಮಾತಾಡ್ತೀರಿ. ಈ ದೇಶದಲ್ಲಿ ಇಂದಿರಾ ಗಾಂಧಿ ಅವರು ಅಧಿಕೃತ ಕಾಂಗ್ರೆಸ್ ಅಭ್ಯರ್ಥಿ ರಾಷ್ಟ್ರಪತಿ ಸೋಲಿಸಿದ್ದು ಈ ದೇಶದಲ್ಲಿ ಉದಾಹರಣೆ ಇದೆ. ನಿಮ್ದೇ ಇರೋದು ಉದಾಹರಣೆ. ಯಾವ್ಯಾವ ಏನೇನ್ ಮಾಡಿದ್ರಿ ಗೊತ್ತಿದೆ ದೇಶದಲ್ಲಿ. ಶಂಕರ್ ಶೆಟ್ಟಿ ಅವರೇ,
ನೀವು ಡೈರೆಕ್ಟಾಗಿ 80% ಹೇಳಿದ್ದಕ್ಕೇನೆ ಅವ್ರು ಕಡಿಮೆ ಮಾಡ್ತಾ ಇದ್ದೀವಿ. ಈಗ ನಾವೆಲ್ಲ ಇದ್ದೇವೆ 4 ಇನ್ನು ಮೇಯಲ್ಲಿ ಚುನಾವಣೆ ಫಲಿತಾಂಶ ಬರ್ತದೆ, ಇಲೆಕ್ಷನ್ ಆಗ್ತದೆ. ನೀವು ನೋಡಿ ಈಗ ಈ ಸ್ಟೇಟ್ಗಳು ನಾನು ಹೇಳಿದೆ, ಸ್ಟೇಟ್ಗಳನ್ನು ಕೋಟ್ ಮಾಡಿದೆ. 26ರಲ್ಲಿ 26 ಗುಜರಾತ್ ವಿನ್ ಆಗ್ತದೆ, ಹೌದಲ್ವಾ? ಡೆಲ್ಲಿಯಲ್ಲಿ 7ರಲ್ಲಿ 7 ಅಂತ ಇದೆಲ್ಲ ಪ್ರಿಡಿಕ್ಷನ್ ಮಾಡಿದ್ದು, ಅವ್ರ ಪ್ರಿಡಿಕ್ಷನ್. ನಾನಲ್ಲ ಇದು ಪ್ರಿಡಿಕ್ಟ್ ಮಾಡಿದ್ದು, ನಾನಲ್ಲ ಇದು ಸರ್ವೆ ಮಾಡಿದ್ದು, ನಾನಲ್ಲ. ಅದು ಆಗ್ಬೋದು ಅನ್ನೋ ಲೆಕ್ಕ. ಯಾಕಂದ್ರೆ ನೀವು ರಾಜ್ಯದ ದೇಶದ ಯಾವ ರಾಜ್ಯ ತಗೊಳ್ಳಿಗಾರು ನಾನು ಐ ಆಮ್ ಕಾನ್ಫಿಡೆಂಟ್ ಆಫ್ ಟೆಲ್ಲಿಂಗ್ ದಿ ಹಿಸ್ಟ್ರಿ ಆಫ್ ದಟ್ ಸ್ಟೇಟ್. ಯಾರು ಚೀಫ್ ಮಿನಿಸ್ಟರ್ ಅಂತ ಬೇಕಾದ್ರೆ ಹೇಳ್ತೀನಿ, ಎಲ್ಲಿ ಯಾವಾಗಿದ್ರು ಅಂತ ಬೇಕಾದ್ರೆ ಹೇಳ್ತೀನಿ. ಅಷ್ಟು ಕಾನ್ಫಿಡೆಂಟ್. ಏನಾದರೂ ನಾನು ಸ್ಟಡಿ ಮಾಡಿ ಬಂದು ಹೇಳೋದು, ಅರ್ಥ ಆಯ್ತಲ್ಲ ಸಿಸ್ಟೇಟ್. ಈಗ ನಾನು ಹೇಳ್ತೇನೆ ಕರ್ನಾಟಕ ಪರವಾಗಿ ಸ್ಟಿಲ್ ಐ ಆಮ್ ಫಾರ್. ಈಗ ಸರ್ವೆಗೆ ಅಗೇನ್ಸ್ಟ್ ಇದ್ದೆ ನಾನು, ಐ ಆಮ್ ಫಾರ್ ಕಾಂಗ್ರೆಸ್ ಕರ್ನಾಟಕ ಬಗ್ಗೆ ಹೇಳೋದಾದ್ರೆ. ಯಾಕಂದರೆ ಕರ್ನಾಟಕ ಲಾಸ್ಟ್ ಟೈಮ್ ಇವರು ಒಂದೇ ಸೀಟ್ ಬಂದರು. ಲಾಸ್ಟ್ ಟೈಮ್ ಇವರಿಗೆ ಕಾಂಗ್ರೆಸ್ ಸೀಟ್ ಬಂದಿದೆ ಎಷ್ಟು? ಟೋಟಲ್ ಸೀಟ್ 52. ಅದರಲ್ಲಿ 15 ಸೀಟು ಕೇರಳದಲ್ಲಿ ಆಯ್ತಲ್ಲ, ಅಲ್ಲಿನೂ ಮೈತ್ರಿ LDF ಅಂತ ಮಾಡಿ. ಅದರಲ್ಲಿ 15 ಸೀಟ್ 9 ಸೀಟು ಪಂಜಾಬಲ್ಲಿ ಈಗ ದೇ ಆರ್ ರೂಲ್ಡ್ ಔಟ್ ನಾವು. ಯಾಕೆ ಅದು ಇದ್ದಾರೆ ಸ್ಟಿಲ್ ಸ್ಟ್ರಾಂಗೆಸ್ಟ್ ಅಪೋನೆಂಟ್ ಆಫ್ ಇಸ್ ರೂಲಿಂಗ್ ನಾವು. ಮತ್ತು 8 ಸೀಟು ಬಿಕಾಸ್ ಆಫ್ DMK ಅಲಯನ್ಸ್ ಇಲ್ಲಿ ಬಂದವು. ಅಲ್ಲಿಗೆ 32 ಸೀಟ್ ಆಯ್ತು. 52ರಲ್ಲಿ 32 ಸೀಟ್, ಈ 3 ಸ್ಟೇಟಲ್ಲಿ ಮತ್ತೆ 3 ಸೀಟ್ ಬಂದ ಯಾವುದು ಗೊತ್ತಾ? ಅಸ್ಸಾಮಲ್ಲಿ 3, ತೆಲಂಗಾಣದಲ್ಲಿ 3. ಮತ್ತೆ ಎಲ್ಲಿ ಕೂಡ ಇವರು 2 ಸೀಟ್ ಸಮೇತ ಬಂದಿಲ್ಲ. 2 ಸೀಟ್ ಎಲ್ಲಾದರೂ 1 ಸೀಟ್ ನಮ್ಮದು ಫಾರ್ ಎಕ್ಸಾಂಪಲ್ ಕರ್ನಾಟಕ ಒಂದೇ ಸೀಟ್ ಬಂದದ್ದು. ಈ ರೀತಿ ಇರುವಾಗ ವಿ ಹ್ಯಾವ್ ಟು ಸಿ ದಿ ಬ್ಯಾಕ್ ಇದನ್ನು ನೋಡ್ಕೊಂಡು ಹೋಗ್ಬೇಕಾದ್ರೆ. 52 ನಮಗೆ ಹೇಳಿದೆ, 52 ಸೀಟ್ ಟಚ್ ಆಗ್ಬೋದು. ನನಗೆ ಭಾರಿ ಈವನ್ ಟುಡೇ ಹೋಪ್ ಇರೋದುಂಟಲ್ಲ ಕರ್ನಾಟಕ ಆ್ಯಂಡ್ ತೆಲಂಗಾಣದಲ್ಲಿ ಕಾಂಗ್ರೆಸ್ ವಿಲ್ ಇನ್ಕ್ರೀಸ್ ದಿ ಸೀಟ್ಸ್. ಅರ್ಥ ಆಯ್ತಾ? 3 ಇದ್ದದವರು 17 10 11 12 ಹೋಗ್ಬೋದು. ಕರ್ನಾಟಕದಲ್ಲಿ ನಾನು 10 ಟಚ್ ಆಗ್ಬೋದು. ಯಾಕಂದರೆ ಗ್ಯಾರಂಟಿ ಈಸ್ ವರ್ಕ್ ವೆರಿ ವೆಲ್ ಇನ್ ರೂರಲ್. ನಾನು ರೂರಲ್ ನೋಡಿ ಬಂದಿದ್ದೇನೆ. ಯಾಕಂದ್ರೆ ನೋಡಿ 1.5 ಲಕ್ಷ ಜನಕ್ಕೆ ಗ್ಯಾರಂಟಿ ರೀಚ್ ಆಗಿದೆ ಅಂತೆ. ಒಂದು ಸ್ಟ್ಯಾಟಿಸ್ಟಿಕ್ಸ್ ಈಗ ಆ 1.5 ಲಕ್ಷದಲ್ಲಿ ಒಂದು ಮನೆ ಫ್ಯಾಮಿಲಿಗೆ 3 ಜನ ಅಂತ ಇದ್ರು, ಅಲ್ಲಿ 1.5 ಲಕ್ಷ ಸರ್, 1.5 ಕೋಟಿ ಜನಕ್ಕೆ ರೀಚ್ ಆಗಿದೆ. 1.5 ಕೋಟಿ ಅಂದರೆ 4.5 ಕೋಟಿ 4 ಜನಕ್ಕೆ. ಇಲ್ಲಿ ಕೇಳಿ ಏನೋ ವೋಟಿಂಗ್ ಪಾಪ್ಯುಲೇಷನ್ ಎಷ್ಟಿದೆ ಕರ್ನಾಟಕ? 5.5 crores. ಈಗ ಸದ್ಯದಲ್ಲಿ ಹೌದು 4.5 crores ಜನ ವೋಟ್. ಅವ್ರಿಗೆ 1 ಕೋಟಿ ಸಿಗುತ್ತೆ. ಐ ವಿಲ್ ಕಮ್ ಟು ದಿ ಪಾಯಿಂಟ್. ಯು ಪ್ಲೀಸ್ ಅಲೋ ಮೀ ಟು ಕನ್ಕ್ಲೂಡ್. ಅರ್ಥ ಆಯ್ತಲ್ಲ? ಸಪೋರ್ಟಿವ್ ಆಗಿ ಹೇಳ್ತೀರಾ? ಸಪೋರ್ಟಿವ್ ಆಗಿ ಅಲ್ಲ, ನಾನು ಹೇಳೋದು 4.5 ಕೋಟಿ ಅವರಿಗೆ ಬೆನಿಫಿಟ್ ತಗೊಂಡಿದ್ದಾರೆ. ಅದರಲ್ಲಿ ನಿಮ್ಗೆ ಒಂದು 50% ಜನ ವೋಟ್ ಮಾಡಿದ್ರು, 50% ಮಿನಿಮಮ್. ಅಲ್ಲಿ ಒಂದು 2.5 ಕೋಟಿ ಜನ, 2.25 ಕೋಟಿ ಜನ ಬಂದು. ಸೊ ಆ ರೀತಿ ಮತ್ತೆ ಬೇರೆಯವರು ಕೆಲವು ಕಮ್ಯುನಿಟಿ ಅವರು ಸ್ಟ್ರಾಂಗ್ ಆಗಿ ಈಗ ಅಲ್ಪಸಂಖ್ಯಾತರು, ಕ್ರಿಶ್ಚಿಯನ್ಸ್, ಮುಸ್ಲಿಮ್ ಒನ್ ಸೈಡೆಡ್ ವೋಟ್ ಮಾಡುವರು ಅವರು ಆ್ಯಕ್ಚುಲಿ. ಅರ್ಥ ಆಯ್ತಲ್ಲ? ಈ ರೀತಿ ನೋಡಿದ್ರೆ ಬಿಕಾಸ್ ಆಫ್ ದ್ಯಾಟ್ ಒನ್ ಅವ್ರು ಖಂಡಿತವಾಗಿಯೂ ಟಫ್ ಫೈಟ್ ಕೊಟ್ಟೇ ಬಿಡ್ತಾರೆ. ಬಟ್ ಇವರು ಒಂದೇ ಒಂದು ಇರೋದುಂಟಲ್ಲ ಇವ್ರ ಅಸ್ತ್ರ, ಗ್ಯಾರಂಟಿ ಎಂಬುದನ್ನು ಪ್ರತಿ ಮನೆಗೆ ರೀಚ್ ಆಗಿ ವೋಟರ್ಸನ್ನು ಕನ್ವಿನ್ಸ್ ಮಾಡಿದ್ದಾರೆ. ದೇ ಕ್ಯಾನ್ ಗಿವ್ ಎ ಫಾರ್ಮಿಡೇಬಲ್ ಚಾಲೆಂಜ್ ಟು ದಿ BJP. ಅದರಲ್ಲಿ ಇವರು ಫೇಲಿಯರ್ ಆದರೆ ದಟ್ ಈಸ್ ದಿ ಓನ್ಲಿ ಅಸ್ತ್ರ ಫಾರ್ ದೆ. ಮತ್ತೊಂದು ಅಹಿಂದವನ್ನು ಅವರು ಡೈರೆಕ್ಟ್ ತಗೊಂಡು ಹೋಗೋದಿಲ್ಲ. ಈಗ ಅಹಿಂದ ಕೆಲವು ಅಂದರೆ ಒಂದು ಸಿದ್ದರಾಮಯ್ಯನೊಟ್ಟಿಗೆ ಒಂದು ಸಲ ಏನೋ ಸ್ವಲ್ಪ ಇದಾಗಿದೆ ಉಂಟು, ಅದು ಕನ್ಫರ್ಮ್ ಆಗಿಲ್ಲ. ಸಿದ್ದರಾಮಯ್ಯ ಅಹಿಂದ ಅದನ್ನು ಇವರು ಅಹಿಂದದ ಬಗ್ಗೆ ಮಾತಾಡೋದು, ಗ್ಯಾರಂಟಿ ಬಗ್ಗೆ ಹೇಳ್ತಾ ಇಲ್ಲ. ಗ್ಯಾರಂಟಿಯನ್ನು ಇವರು ಸಾಲಿಡ್ ಆಗಿ ಮನೆಗೆ ರೀಚ್ ಮಾಡಿಸಿದ್ರೆ ದೇ ಕ್ಯಾನ್ ಗಿವ್ ಎ ಫೈಟ್. ಅಹಿಂದದಲ್ಲಿ ಈಗ ಇಲ್ಲ, ಅಹಿಂದದಲ್ಲಿ ಇಲ್ಲ. ನಾನೊಂದು ವಿರಾಮ ತಗೊಳ್ಬೇಕು. ಒಂದೇ ಸೆಕೆಂಡ್ ನಾನೊಂದು ವಿರಾಮ ತಗೊಳ್ಬೇಕು. ನನಗೆ ದೇವೇಗೌಡರನ್ನ ಪ್ರಧಾನಿ ಮಾಡ್ತೀವಿ ಬರ್ತೀರಾ ಅನ್ನುವಂಥದ್ದೊಂದು ಆಫರ್ ಕೊಟ್ಟಾಗ ನನಗೊಂದು ಪ್ರಶ್ನೆ ಕಾಡಿದ್ದೇನೆಂದರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೇ ಪ್ರಧಾನಿ ಮಾಡ್ತೀವಿ ಅಂತಂದಾಗ ಯಾಕೆ ಒಪ್ಕೊಳ್ಳಿಲ್ಲ ಅದನ್ನು? ನಿತೀಶ್ ಕುಮಾರ್ ಅವರು ಓಪನ್ ಆದ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರಲ್ಲ, ಯಾಕೆ ಕಾಂಗ್ರೆಸ್ನವ್ರು ಒಪ್ಕೊಳ್ಳಿಲ್ಲ? ಬದಲಿತ ನಾಯಕ ಪ್ರಧಾನಿ ಆಗೋದು ಬೇಡವಾ? ಆ ಪ್ರಶ್ನೆ ಇನ್ನೊಂದು ಕಡೆಗೆ. ಓಕೆ ಫೈನ್. ಇನ್ನೊಂದು ಕಡೆಗೆ ಗ್ಯಾರಂಟಿ ವಿಚಾರದಲ್ಲಿ ಹೇಳ್ತಾ ಇದ್ರು. ಗ್ಯಾರಂಟಿಗಳ ಕತೆ ನನಗೆ ಗೊತ್ತಿಲ್ಲ. ನನಗೊಂದು ಪ್ರಶ್ನೆ ಅದರಲ್ಲಿ ಕಾಡುತ್ತೆ. ಋಣ ಸಂದಾಯ ಕಾಂಗ್ರೆಸ್ ಮಾಡಿದೆ ಅಂತ ಜನ ಅನ್ಕೊಳ್ತಾರೋ ಅಥವಾ ನಾವೀಗ ಋಣ ಸಂದಾಯ ಮಾಡಬೇಕು ಅಂತ ಜನ ಅನ್ಕೊಳ್ತಾರೋ? ಅದು ಈ ಬಾರಿಯ ಚುನಾವಣೆಯಲ್ಲಿದೆ. ಕಾರಣ ನಾವು ನಿಮ್ಗೆ ಓಟ್ ಹಾಕಿದ್ದಕ್ಕೆ ನೀವು ಬಂದ್ರಿ, ನಮಗೆ ಋಣ ಸಂದಾಯ ಮಾಡಿದಿರಿ ಅಂತ ಜನ ಅನ್ಕೊಳ್ಬಹುದು. ಇಲ್ಲ, ನೀವು ನಮಗೆ ಕೊಟ್ಟಿದ್ದೀರಾ ಗ್ಯಾರಂಟಿಯನ್ನು, ನಾವೀಗ ಋಣ ಸಂದಾಯ ಮಾಡ್ತೀವಿ ಅಂತ ಅಂದ್ಕೊಂಡ್ರೆ ಅದರ ರಿಸಲ್ಟೇ ಬೇರೆ ಆಗುತ್ತೆ ಕರ್ನಾಟಕದಲ್ಲಿ.